ನಮಸ್ಕಾರ ಸ್ನೇಹಿತರೆ. ಕಳೆದ ಕೆಲವು ದಿನಗಳಿಂದ ನಾವೆಲ್ಲ ನೋಡ್ತಿರೋ ಹಾಗೆ ಜಗತ್ತಿನಾದ್ಯಂತ ಒಂದು ದೊಡ್ಡ ಭೀತಿ ಇತ್ತು. ಅದು ಅಮೆರಿಕ ಮತ್ತು ಇರಾನ್ ನಡುವಿನ ನೇರ ಯುದ್ಧದ ಭೀತಿ. ಈ ಯುದ್ಧ ನಡೆದರೆ ಏನಾಗುತ್ತೋ ಅನ್ನೋ ಆತಂಕ ಎಲ್ಲರಿಗೂ ಇತ್ತು. ಆದರೆ ಇವತ್ತು ಒಂದು ಬಿಗ್ ನ್ಯೂಸ್ ಬಂದಿದೆ. ಅಮೆರಿಕ ಮತ್ತು ಇರಾನ್ ನಡುವೆ 2 ವಾರಗಳ ಕಾಲ ಕದನ ವಿರಾಮ ಅಥವಾ ಸೀಸ್ ಫೈರ್ ಘೋಷಣೆಯಾಗಿದೆ. ಅಂದರೆ ಸದ್ಯಕ್ಕೆ ಯುದ್ಧದ ಮೋಡ ಚದುರಿದೆ. ಏನಿದು ಸುದ್ದಿ? ಇದರ ಹಿಂದೆ ಟ್ರಂಪ್ ಅವರ ಪಾತ್ರವೇನು? ಇವತ್ತಿನ ವಿಡಿಯೋದಲ್ಲಿ ಡೀಟೇಲ್ ಆಗಿ ಮಾತಾಡೋಣ. ಸ್ನೇಹಿತರೆ, ಈ ಸುದ್ದಿಯ ಹಿನ್ನೆಲೆ ನೋಡೋದಾದರೆ ಅಮೆರಿಕದ ಅಧ್ಯಕ್ಷ ಡೊನಾಲ್ಡ್ ಟ್ರಂಪ್ ಅವರು ಅಧಿಕಾರಕ್ಕೆ ಬಂದಾಗಿನಿಂದಲೂ ಇರಾನ್ ಮೇಲೆ ತುಂಬ ಕಠಿಣ ನಿಲುವು ತೆಗೆದುಕೊಂಡಿದ್ದರು. ಇತ್ತೀಚೆಗೆ ಅವರು ಇರಾನ್ಗೆ ಒಂದು ಡೆಡ್ಲೈನ್ ಕೊಟ್ಟಿದ್ದರು. ಶಾಂತಿಗೆ ಒಪ್ಪದಿದ್ದರೆ ಭಾರಿ ಪರಿಣಾಮ ಎದುರಿಸಬೇಕಾಗುತ್ತೆ ಅಂತ. ಈ ಎಚ್ಚರಿಕೆಯ ನಂತರ ಈಗ ಉಭಯ ದೇಶಗಳು 15 ದಿನಗಳ ಕಾಲ ಯಾವುದೇ ದಾಳಿ ಮಾಡದಿರಲು ಒಪ್ಪಿಕೊಂಡಿವೆ. ಇದು ಸದ್ಯಕ್ಕೆ ತಾತ್ಕಾಲಿಕ ಅಷ್ಟೇ, ಆದರೆ ಜಾಗತಿಕ ರಾಜಕಾರಣದಲ್ಲಿ ಇದು ತುಂಬ ಮುಖ್ಯವಾದ ಬೆಳವಣಿಗೆ. ನಿಮ್ಮ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಇರ್ಬೋದು, ಯುದ್ಧ ಎಲ್ಲೋ ನಡೀತಿದೆ, ನಮಗೇನು ಲಾಭ ಅಂತ. ನೋಡಿ, ಇರಾನ್ ಮತ್ತು ಮಧ್ಯಪ್ರಾಚ್ಯ ದೇಶಗಳು ನಮ್ಮ ಪೆಟ್ರೋಲ್ ಮತ್ತು ಗ್ಯಾಸ್ನ ಮುಖ್ಯ ಮೂಲಗಳು. ಯುದ್ಧ ನಡೆದರೆ ಏನಾಗುತ್ತೆ ಅಂದರೆ, ಮೊದಲನೇದಾಗಿ ಕಚ್ಚಾ ತೈಲ ಅಥವಾ ಕ್ರೂಡ್ ಆಯಿಲ್ನ ಬೆಲೆ ರಾಕೆಟ್ ವೇಗದಲ್ಲಿ ಇರುತ್ತೆ. ಆಗ ನಮಗೆ ಇಲ್ಲಿ ಪೆಟ್ರೋಲ್ ಡೀಸೆಲ್ ಬೆಲೆ ವಿಪರೀತ ಆಗುತ್ತೆ. ಎರಡನೇದಾಗಿ ಯುದ್ಧದ ಕಾರಣ ಸಾರಿಗೆ ಸಂಪರ್ಕ ಕಟ್ಟಾಗಿ ಆಹಾರ ಪದಾರ್ಥಗಳ ಬೆಲೆಯೂ ಇರುತ್ತೆ. ಆದರೆ ಈಗ ಕದನ ವಿರಾಮ ಆಗೋದ್ರಿಂದ ಬೆಲೆಗಳು ಸ್ಥಿರವಾಗಿರ್ತವೆ ಮತ್ತು ನಮ್ಮ ಆರ್ಥಿಕತೆಗೆ ಇದು ಒಂದು ದೊಡ್ಡ ರಿಲೀಫ್ ಅಂತಾನೆ ಹೇಳ್ಬೋದು. ಈಗಿನ ಪ್ರಶ್ನೆ ಏನಂದರೆ, ಈ 2 ವಾರ ಆದಮೇಲೆ ಏನಾಗುತ್ತೆ? ಆ ಸಮಯವನ್ನು 2 ದೇಶಗಳು ಮಾತುಕತೆಗೆ ಬಳಸಿಕೊಳ್ಳಲಿವೆ. ಅಮೆರಿಕ ತನ್ನ ಕೆಲವು ಡಿಮ್ಯಾಂಡ್ಗಳನ್ನು ಇಟ್ಟಿದೆ. ಇತ್ತ ಇರಾನ್ ಕೂಡ ತನ್ನ ಭದ್ರತೆಯ ಬಗ್ಗೆ ಆತಂಕದಲ್ಲಿದೆ. ಒಂದು ವೇಳೆ ಈ ಮಾತುಕತೆ ಯಶಸ್ವಿಯಾದರೆ ಈ ಯುದ್ಧ ವಿರಾಮ ಇನ್ನೂ ಮುಂದುವರಿಯಬಹುದು. ಇಲ್ಲದಿದ್ದರೆ ಮತ್ತೆ ಉದ್ವಿಗ್ನತೆ ಹೆಚ್ಚಾಗುವ ಸಾಧ್ಯತೆ ಇರುತ್ತೆ. ಒಟ್ಟಿನಲ್ಲಿ ಹೇಳಬೇಕಂದ್ರೆ ಸದ್ಯಕ್ಕೆ ಯುದ್ಧ ನಿಂತಿರೋದು ಇಡೀ ಜಗತ್ತಿಗೆ ಶುಭ ಸುದ್ದಿ. ಟ್ರಂಪ್ ಅವರ ಈ ನಡೆಯ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು? ಈ ಶಾಂತಿ ಹೀಗೆ ಮುಂದುವರಿಯುತ್ತಾ? ಕಮೆಂಟ್ ಮಾಡಿ ತಿಳಿಸಿ. ಈ ಮಾಹಿತಿ ಇಷ್ಟ ಆಗಿದ್ರೆ ವಿಡಿಯೋ ಶೇರ್ ಮಾಡಿ ಮತ್ತು ಸಿಂಪ್ಲಿ ಎಕ್ಸ್ಪ್ಲೈನ್ ಕನ್ನಡಗೆ ಸಬ್ಸ್ಕ್ರೈಬ್ ಮಾಡಿ. ಧನ್ಯವಾದಗಳು.